ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೆನ್ನೆ ಚಿಕನ್ ಟಿಕ್ಕಾ ಮಾಡಿದ್ವಿ, ಇವತ್ತು ಮಟನ್ ಟಿಕ್ಕಾ ಮಾಡೋಕೆ ಕೊಟ್ಟಿದ್ದೀನಿ. ಯಾವ ಥರ ಮಟನ್ ಟಿಕ್ಕಾ ಮಾಡ್ತೀನಿ, ಯಾವ ಥರ ಇರುತ್ತೆ, ಯಾವ ಥರ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಎಲ್ಲ ನೋಡಿ ವಿಡಿಯೋ ಕೊನೆ ತನಕ. ನೀವು ಇನ್ನೂ ಫಸ್ಟ್ ಟೈಮ್ ವಿಡಿಯೋ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮಟನ್ನ ತೊಳ್ಕೊಳ್ಳೋಣ. ಮಟನ್ ಟಿಕ್ಕಕ್ಕೆ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ. ತಂದೂರಿ ಮಸಾಲೆ ಹಾಕ್ಕೊಳ್ಳೋಣ. ಚಿಕನ್ ಮಸಾಲೆ ಹಾಕ್ಕೊಳ್ಳೋಣ 2 ಸ್ಪೂನ್. ಗರಂ ಮಸಾಲ ಒಂದು 3 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಜೀರಿಗೆ ಪೌಡ್ರ್ ಹಾಕ್ಕೊಳ್ಳೋಣ ಒಂದು 3 ಸ್ಪೂನಷ್ಟು. ಒಳ್ಳೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ. ಮಟನ್ ಮಸಾಲ ಒಂದು 3 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ ಒಂದು 3 ಸ್ಪೂನಷ್ಟು. ಬ್ಲ್ಯಾಕ್ ಪೆಪ್ಪರು ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಮೊಟ್ಟೆ ಹಾಕ್ಕೊಳ್ಳೋಣ ಒಂದು. ಮೊಸರು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಪುಡಿ ಹಾಕ್ಕೊಳ್ಳೋಣ. ಖಾರ ಪುಡಿ ಬೇಕಾದ್ರೆ ಸ್ಟಾರ್ಟಿಂಗು ಹಾಕ್ಬೋದು, ಎಂಡಿಂಗು ಹಾಕ್ಬೋದು, ಯಾವಾಗ ಬೇಕಾದ್ರೆ ಹಾಕ್ಬೋದು ನೀವು. ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಮಸಾಲೆ ಎಲ್ಲ ರೆಡಿಯಾಗಿದೆ. ಇನ್ನು ಮಟನ್ ಹಾಕ್ಕೊಳ್ಳೋಣ ಇದಕ್ಕೆ. ಓಕೆ, ಮಟನ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಗಳನ್ನ. ಹದಿನೈದು ನಿಮಿಷ ಮಸಾಲೆ ರೆಡಿಯಾಗಿ ಬಿಡೋಣ. ಆ 15 ನಿಮಿಷದೊಳಗಡೆ ಬೆಂಕಿ ಎಲ್ಲ ಕಚ್ಕೊಂಡು ಕೆಂಡ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಕೆಂಡ ರೆಡಿ ಮಾಡೋಕ್ಕೆ ಬೆಂಕಿ ಹಚ್ಕೊಂಡಿದ್ದೀನಿ. ಸೌದೆಗಳನ್ನ ಹಾಕ್ಕೊಂಡು ಇದೊಂದು ಅರ್ಧ ಗಂಟೆ ಹಿಂಗೆ ಹುರಿದು ಕೆಂಡ ಆಗಿಬಿಟ್ರೆ ಮಟನ್ ಇಡೋಣ, ಫ್ರೈ ಮಾಡ್ತಾ ಇರೋಣ, ತಿಂತಾ ಇರೋಣ, ಮನೆಗೆ ಓಡೋಗ್ತಾ ಇರೋಣ. ನಮ್ಮ ಆಪೋಸಿಟ್ ಒಬ್ಬರು ಮೀನು ಹಿಡಿಯೋಕ್ಕೆ ಬಂದಿದ್ದಾರೆ. ಎಂಥ ಮೀನು ಹಿಡಿದ್ರು ಅಂದರೆ ಅದ್ರ ಅಲ್ಲಿ ಮುಂದೆ ಒಂದು ಬ್ಲೂ ಕಲರ್ ಇದೆಯಲ್ಲ ಅದರಲ್ಲಿ ಇಟ್ಕೊಂಡಿದ್ದಾರೆ. ಸರಿಯಾಗಿ ಹಿಡಿದ್ರು ಗಾಂಡದಲ್ಲಿ. ತುಂಬ ಜನ ಹಿಡಿಯೋಕ್ಕೆ ಬಂದಿದ್ದಾರೆ, ಯಾರೂ ಹಿಡಿಯಲ್ಲ. ಬಟ್ ಈ ಏಜ್ ಆದವರು ಹಳೆ ಹುಲಿ ಅಂತ ಹೇಳ್ತಾರಲ್ಲ, ನಿಜ ಅದು. ಬಂದು ಪಟ್ಟಂತ ಹೊಡ್ಕೊಂಡೋದ್ರು. ಮತ್ತೊಂದು ನೋಡಲಿ ಶಿಶಾ, ಅಲ್ಲಿ ನೋಡಲಿ ಹೆಂಗೆ ಹಿಡಿದರು. ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮಟನ್ನ ಸ್ಟಿಕ್ ಒಳಗಡೆ ಹಾಕೊಳ್ಳೋಣ. ಮೊದಲೇದಾಗಿ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ.
ಪೀಸ್ ಎಲ್ಲ ತುಂಬ ಸಣ್ಣದಾಗಿ ಹೊಡ್ಸಿದ್ದೀವಿ. ಕಾರಣ ಬೇಯಲ್ಲ, ಇದು ತುಂಬ ಎಳೆ ಮಾಂಸ ಇದ್ದರೆ ಮಾತ್ರ ಕುಕ್ ಆಗುತ್ತೆ. ದೊಡ್ಡ ಪೀಸ್ ಹೊಡ್ಕೊಂಡ್ರೆ 100% ನಿಮಗೆ ಅದು ಕುಕ್ ಆಗಲ್ಲ. ಹಂಗಾಗಿ ತುಂಬ ಸಣ್ಣ ಪೀಸ್ ಹೊಡ್ಸಿದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ. ಯಾವ ಥರ ಇದೆ ಅಂತ ಟೆಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇಳಿಸ್ಕೊಳ್ಳೋಣ. ಫುಲ್ ಕುರಿ ಮಾಂಸ ಬೇಯಿಸ್ಕೊಳ್ಳೋಕೆ ಭಾರಿ ಕಷ್ಟ, ಆದರೆ ಎಳೆದಾದರೆ ಚೆನ್ನಾಗಿ ಬೇಗ ಬೇಯಿಸ್ಕೋಬೋದು. ನಾವಂದರೆ ಸಣ್ಣದ ಪೀಸ್ ಮಾತ್ರ ಸಣ್ಣದು ಹೊಡ್ಸ್ಕೊಳ್ಳಿ ಮಾಡೋದಿದ್ರೆ. ದೊಡ್ಡ ಪೀಸ್ ಹೊಡೆದ್ರೆ ಯಾವುದೇ ಕಾರಣಕ್ಕೂ ಬೇಯಲ್ಲ. ಅದು ಬೇಯಿಸ್ಕೊಂಡು ನೀವು ಇದು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಓಕೆ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ಟೇಸ್ಟ್ ಮಾಡೋಣ. ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತೀನಿ. ಚೆನ್ನಾಗಿ ಕುಕ್ಕಾಗಿದೆ, ಚೆನ್ನಾಗಿ ಬಂದಿದೆ. ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡಿದಿದೆ. ನೆಕ್ಸ್ಟ್ ಲೆವೆಲಲ್ಲಿದೆ. ಹೇಳಲೇಬೇಡಿ, ಆ ಥರ ಇದೆ. ಪೀಸ್ ಮಾತ್ರ ಸಣ್ಣ ಸಣ್ಣ ಹೊಡ್ಸ್ಕೊಳ್ಳಿ. ದೊಡ್ಡ ಪೀಸ್ ಮಾತ್ರ ಹೊಡ್ಸೋಕೆ ಹೋಗ್ಬೇಡಿ. ದೊಡ್ಡ ಪೀಸ್ ಹೊಡಿಸಿದ್ರೆ ನಿಜವಾಗ್ಲೂ ಬೇಯಲ್ಲ. ಹಂಗಾಗಿ ನೆಕ್ಸ್ಟ್ ಲೆವೆಲ್ ಇದೆ. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ನಾವು ಏನು ಮಸಾಲೆ ಯೂಸ್ ಮಾಡಿದ್ದೀವಿ ಅದೇ ಮಸಾಲೆ ಯೂಸ್ ಮಾಡಿ. ಚೆನ್ನಾಗಿ ಬಂದಿದೆ ನೋಡಿ, ಸೂಪರ್ ಆಗಿದೆ. ಮಸಾಲೆ ಎಲ್ಲ ಚೆನ್ನಾಗಿರ್ತಿದೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.